ಹಾಯ್ ಗೈಸ್, ಇವತ್ತು ನಾವು ಮಾತಾಡೋದು ರಾಮ್ ಚರಣ್ ಗೇಮ್ ಚೇಂಜರ್ ಬಾಕ್ಸ್ ಆಫೀಸ್ ಕಲೆಕ್ಷನ್. 1 ವೀಕ್ ಇದು ಮೂವಿ ಏನು ಕಲೆಕ್ಷನ್ ಮಾಡಿದ ಮತ್ತು ಮೇಕರ್ಸ್ಲ ಸೆಕೆಂಡ್ ಪೋಸ್ಟರ್ ಯಾಕೆ ರಿಲೀಸ್ ಆಗಿಲ್ಲ. ಒಂದು ಸಾಲಿಡ್ ಡೇಟಲ್ಲಿ ರಿಲೀಸ್ ಆಗಿತ್ತಲ್ಲ 186 crore. ದೇವರಾದ ಫಸ್ಟ್ ಡೇ ಓಪನಿಂಗ್ ಇತ್ತು 143 crore ಮತ್ತು ಪುಷ್ಪದು 293 crore. ಮತ್ತು ಮೂವಿ ಮುಟ್ಟ ಇಂಪಾರ್ಟೆಂಟ್ ಇತ್ತು ಡೈರೆಕ್ಟರ್ ಶಂಕರ್ ಅವರಿಗೆ, ಯಾಕಂದ್ರೆ ಇಂಡಿಯನ್ 2 ಮೂವಿ ಅಂತ ಪರಿ ಸಕ್ಸಸ್ ಆಗಲಿಲ್ಲ. ಇದು ಮೂವಿಗೆ ಹೆಂಗೆ ಡೈರೆಕ್ಷನ್ ಮಾಡ್ತಾರೆ. ಇನ್ನೊಂದು ಇಂಟರ್ವ್ಯೂ ತಮಿಳ್ದಾಗ ನಾ ಕೇಳಿದೆ, ಇದು ಮೂವಿ ಲೆಂತ್ ಇತ್ತು 5 ಗಂಟೆ ಮೇಲೆ, ರಿಲೀಸ್ ಆಗಿದೆ 2 hours 45 minutes. ಇನ್ನೂ ನಾ ಮೂವಿ ನೋಡಿಲ್ಲ, ಜಸ್ಟ್ ಬಾಕ್ಸ್ ಆಫೀಸ್ ಕಲೆಕ್ಷನಲ್ಲಿ ಡಿಸ್ಕಸ್ ನಾ ಮಾಡ್ಲತ್ತೀವಿ. ಯಾಕಂದ್ರೆ ಸ್ವಲ್ಪ ಬಿಸಿ ಇದ್ದ ಸಲಕ್ಕೆ ನಾ ಮೂವಿ ನೋಡ್ಲಿಕ್ಕಾಗಲಿಲ್ಲ. ಬಟ್ ಇದು ಮೂವಿ 2 hours 45 minutes ಮತ್ತೇನು ಕಟ್ ಮಾಡಿದ್ರು ಸೀನ್ಗಳು. ಏನು OTTದಾಗ ರಿಲೀಸ್ ಆಗ್ತದೆ, ಏನು ರಿಲೀಸ್ ಆಗಿಲ್ಲ. ಇವತ್ತೇನು ಓಪನಿಂಗ್ ತೊಗೋಬೋದು ಇದು ಮೂವಿ, ಯಾಕಂದರೆ ಇವತ್ತು ಫ್ರೈಡೇ ಮತ್ತು ಸಾಟರ್ಡೆ ಮತ್ತು ಸಂಡೇ, ಇಲ್ಲಿ 3 ದಿನ ಮೂವಿ ಬಜೆಟ್ ಮುಟ್ಟ ಹೈ ಅದ. 400-500 ಕೋಟಿ ಫಿಲ್ಮ್ ಬಜೆಟ್ ಅದ. ಇದು ಡಾಕ್ಟರ್ಗೆ ಎಷ್ಟು ಇಂಪಾರ್ಟೆಂಟ್ ಅದಲ್ಲ, ಹೀರೋಗೂ ಅಷ್ಟು ಇಂಪಾರ್ಟೆಂಟ್ ಇದೆ ಫಿಲ್ಮ್. ರಾಮ್ ಚರಣ್ ಅವರು RR ಮೂವಿ ಆದಮೇಲೆ ಇದು ಮೂವಿ ಅವ್ರು ಮಾಡ್ಲತ್ತಾರ. ಕಾಸ್ಟ್ಯೂಮ್ ಡಿಸೈನಿಂಗ್ ಅಲ್ಲಿ, ಪ್ರೊಡಕ್ಷನ್ ವ್ಯಾಲ್ಯೂ ಅಲ್ಲಿ ಮುಟ್ಟ ಹೈ ಕ್ಲಾಸ್ದಾಗ ಇದು ಮೂವಿ ಅಂತ ರೆಡಿ ಮಾಡ್ಯಾರ. ನೋಡೋ ಮಟ್ಟಿಗೆ ಒಂದು ರಿಚ್ ಕ್ವಾಲಿಟಿದಾಗ ಮೂವಿ ನಮಗೆ ಕಾಣ್ತದ ಸಾಂಗ್ಸ್ಗಳಲ್ಲಿ. ಮತ್ತು ಇದು ಮೂವಿ ಸ್ಟೋರಿ ತೊಡೆ ಮಂದಿ ಬಿಲ್ಕುಲ್ ಪಸಂದ್ ಬರಲಾಗಿದೆ. ಇನ್ನು ಮೂವಿ ನಾನು ನೋಡಿಲ್ಲ, ಜಸ್ಟ್ ನಾ ಒಪಿನಿಯನ್ ಅವ್ರದ್ದು ಏನದ ನಾ ಇಲ್ಲಿ ಹೇಳತ್ತೀನಿ. ನಾನು ಮೂವಿ ನೋಡ್ಲಕ್ಕೆ ಹೋಗ್ತೀನಿ ಜಲ್ಸೆ ಇಲ್ಲದೆ ಅಂತರ್ಕ. ಬಟ್ ಇದು ಮೂವಿ ಏನು ರೆಕಾರ್ಡ್ ಮಾಡಬೇಕಿತ್ತು ಅಂತ ಪರಿ ರೆಕಾರ್ಡ್ ಮಾಡ್ತದೆ, ಏನು ಮಾಡಿಲ್ಲ. ಯಾಕಂದ್ರೆ ದಿಲ್ ರಾಜ್ ಫಿಲ್ಮ್ ಪ್ರೊಡ್ಯೂಸರ ಸಂಕ್ರಾಂತಿಗೋಸ್ಕರ ಅನಿಲ್ ರಾವಿಪುಡಿ ಅವ್ರದ್ದು ಅದು ಪೋಸ್ಟರ್ ಕಂಟಿನ್ಯೂ ರಿಲೀಸ್ ಮಾಡ್ತಾರೆ. ಬಟ್ ಗೇಮ್ ಚೇಂಜ್ ಎಲ್ಲ ಪೋಸ್ಟರ್ ಬಿಲ್ಕುಲ್ ರಿಲೀಸ್ ಮಾಡಲಾಗ್ಯಾರ. ಸೊ ಅವ್ರ ಪೋಸ್ಟರ್ ರಿಲೀಸ್ ಮಾಡಿದ್ಮೇಲೆ ಗೊತ್ತಾಗ್ತದ ಏನು ಇದು ಮೂವಿ ಕಲೆಕ್ಷನ್ ಮಾಡಿದ. ಈಗ ನಾವು ಮಾತಾಡೋದು ಸೆಕೆಂಡ್ ಡೇ ಏನು ಕಲೆಕ್ಷನ್ ಮಾಡಿದ. ಫಸ್ಟ್ ಡೇ ಕಲೆಕ್ಷನ್ ನಾ ಹೇಳಲ್ಲ. ಅದನ್ನು ಸೆಕೆಂಡ್ ಡೇ ಏನು ಕಲೆಕ್ಷನ್ ಮಾಡಿದೆ ಅಂದರೆ 21 crore 6 lakh rupees ಇಲ್ಲಿ ಕಲೆಕ್ಷನ್ ಮಾಡಿದೆ. ಮತ್ತು ಥರ್ಡ್ ಡೇಲಿ ಸಂಡೇಲಿ 15 crore 9 lakh rupees. ಮತ್ತು ಮಂಡೇ 4th ಡೇ ಕಲೆಕ್ಷನಲ್ಲಿ 7 crore 65 lakh rupees. ಮತ್ತು 5th ಡೇಲಿ 10 crore ಇದು ಮೂವಿಯಲ್ಲಿ ಕಲೆಕ್ಷನ್ ಮಾಡಿದೆ. ಮತ್ತು ಇಲ್ಲಿ 6th ಡೇಲಿ 7 crore, ಇಲ್ಲಿ 7th ಡೇಲಿ 4 crore 54 lakh rupees ಇದು ಮೂವಿ ಕಲೆಕ್ಷನ್ ಮಾಡಿದೆ. ಈಗ ಟೋಟಲಿ ಇಂಡಿಯಾ ನೆಟ್ ಕಲೆಕ್ಷನ್ ನಾವು ಮಾತಾಡ್ಬೇಕಂದ್ರೆ ಇಲ್ಲಿ ಕರೆಕ್ಟ್ ಅಂತೇನಿಲ್ಲ, ಇಲ್ಲಿ ಮುಟ್ಟ ಕನ್ಫ್ಯೂಸಿಂಗ್ ಮಾಡಿ ಇಡ್ಲತ್ತದ. ಈ ಕರೆಕ್ಟ್ ಡೇಟಾ ಏನು ಮಾಡಿದೆ ಇದು ಮೂವಿ ಬಿಲ್ಕುಲ್ ಪಾಯಿಂಟ್ ನಮಗೆ ಗೊತ್ತಾಗಲಾಗ್ಯದ. ಈಗ ಮೇಕರ್ಸ್ ಲಾಸ್ ಅದು ಪೋಸ್ಟರ್ ರಿಲೀಸ್ ಮಾಡಿದ್ಮೇಲೆ ಗೊತ್ತಾಗ್ತದ ಅವ್ರದ್ದು ಏನು ಡೇಟಾ ಅದ, ಎಷ್ಟು ಡೇಟಾ ಅವ್ರು ರಿಲೀಸ್ ಮಾಡ್ತಾರೆ. ಮೇಕರ್ಸ್ ಲಾಸ್ ಯಾವಾಗ ಪೋಸ್ಟರ್ ರಿಲೀಸ್ ಆಗ್ತದೆ, ಸಾಟರ್ಡೆ ಆಗ್ತದೆ, ಇನ್ನು ಸಂಡೇ ಪೋಸ್ಟರ್ ರಿಲೀಸ್ ಮಾಡ್ತಾರೆ. ಅದ್ರದ್ದು ಏನು ಡೇಟಾ ಇರ್ತದೆ, ಏನು 300 crore ಡೇಟಾ ರಿಲೀಸ್ ಮಾಡ್ತಾರೆ, ಏನು 250 ಕೋಟಿ ಡೇಟಾ ರಿಲೀಸ್ ಮಾಡ್ತಾರೆ. ವೇಟಿಂಗ್ ನನಗೆ ಅನ್ಸೋದು ಪೋಸ್ಟರ್ ಹೆಂಗೆ ಇರ್ತದೆ. ರಜನಿಕಾಂತ್ ಅವ್ರದ್ದು ಜೈಲರ್ ಮೂವಿದೆ ಅನೌನ್ಸ್ಮೆಂಟ್ ವಿಡಿಯೋ ರಿಲೀಸ್ ಆಗಿದೆ. ಮತ್ತು ಅಜಿತ್ ಕುಮಾರ್ದು ವಿಟಾಯ್ ಮುರ್ಜಿದ್ ಟೈಲರ್ ರಿಲೀಸ್ ಆಗಿದೆ. ನೆಕ್ಸ್ಟ್ ವಿಡಿಯೋಗೆ ಅಪ್ಡೇಟ್ ನಾವು ಮಾತಾಡೋಣ. ಹಂಗೆ ನೆಕ್ಸ್ಟ್ ನಾವು ಮಾತಾಡೋಣ ಉನ್ನಿ ಮುಕುಂದ್ ಅವ್ರದ್ದೇ ಮಲಯಾಳಂ ಮಿನಿಸ್ಟರ್ಸ್ ಮಾರ್ಕೋ ಮೂವಿ ಬಾಕ್ಸ್ ಆಫೀಸ್ ಕಲೆಕ್ಷನ್. ಇದು ಮೂವಿ ಅನ್ಪ್ರೆಡಿಕ್ಟಬಲ್ ಅದ, ಅನ್ಎಕ್ಸ್ಪೆಕ್ಟೆಡ್. ಇದು ಮೂವಿ ರೆಕಾರ್ಡ್ ಮಾಡ್ಕೊತಾನೆ ಅದ. ಯಾಕಂದ್ರೆ ನಾ ಲಾಸ್ಟ್ ಡೇ 21 ಬಾಕ್ಸ್ ಆಫೀಸ್ ಕಲೆಕ್ಷನ್ ಇದೆ. ಈಗ ಇಲ್ಲಿ 22 days ಬಾಕ್ಸ್ ಆಫೀಸ್ ಕಲೆಕ್ಷನ್ ಹೇಳಬೇಕಂದ್ರೆ 40 lakh rupees ಇದೆ ಕಲೆಕ್ಷನ್ ಮಾಡಿದೆ. ಮತ್ತು ಇಲ್ಲಿ 23 days ಬಾಕ್ಸ್ ಆಫೀಸ್ ಕಲೆಕ್ಷನ್ ನಾವು ಮಾತಾಡ್ಬೇಕಂದ್ರೆ 70 lakh rupees ಇದೆ ಕಲೆಕ್ಷನ್ ಮಾಡಿದೆ. ಮತ್ತು ಡೇ 24 ಬಾಕ್ಸ್ ಆಫೀಸ್ ಕಲೆಕ್ಷನ್ ಸೇಮ್ ಆದ, ಇಲ್ಲಿ 70 lakh rupees ಇದೆ ಕಲೆಕ್ಷನ್ ಮಾಡಿದೆ. ಹಿಂದಿದಾಗೆ 43 lakh rupees ಕಲೆಕ್ಷನ್ ಮಾಡಿದೆ. AP ತೆಲಂಗಾಣ ಕಡೆಗೆ ಇಲ್ಲಿ 1 lakh rupees ಕಲೆಕ್ಷನ್ ಮಾಡಿದೆ. ಮತ್ತು ಇಲ್ಲಿ ತಮಿಳ್ನಾಡು ಕಡೆಗಳಲ್ಲಿ 3 lakh rupees ಇದೆ ಕಲೆಕ್ಷನ್ ಮಾಡಿದೆ. ಮತ್ತು ಇಲ್ಲಿ ಕನ್ನಡದಾಗ ಏನದ ಡೇಟಾ ಕರೆಕ್ಟಾಗಿ ತೋರಿಸಲಾಗಿದೆ. ಮತ್ತು ಡೇ 25 ಬಾಕ್ಸ್ ಆಫೀಸ್ ಕಲೆಕ್ಷನ್ 38 lakh rupees ಇದೆ ಕಲೆಕ್ಷನ್ ಮಾಡಿದೆ. ಮಲಯಾಳಂದಾಗೆ 13 lakh rupees ಕಲೆಕ್ಷನ್ ಮಾಡಿದೆ. ಹಿಂದಿದಾಗೆ 23 lakh rupees. AP ತೆಲಂಗಾಣ ಕಡೆಗೆ 1 lakh rupees. ಮತ್ತು ತಮಿಳ್ದಾಗ ಇಲ್ಲಿ 1 lakh rupees ಈ ಥರ ಇಲ್ಲಿ ಕಲೆಕ್ಷನ್ ಮಾಡಿದ. ಮತ್ತು ಡೇ 26 50 lakh rupees ಇದೆ ಕಲೆಕ್ಷನ್ ಮಾಡಿದ. ಮಲಯಾಳಂದಾಗೆ 13 lakh rupees ಕಲೆಕ್ಷನ್ ಮಾಡಿದ. ಹಿಂದಿದಾಗೆ 35 lakh rupees ಕಲೆಕ್ಷನ್ ಮಾಡಿದ. AP ತೆಲಂಗಾಣ ಕಡೆಗೆ 1 lakh rupees. ತಮಿಳ್ನಾಡು ಕಡೆಗೆ 1 lakh rupees. ಟೋಟಲ್ ವರ್ಲ್ಡ್ ವೈಡ್ ಕಲೆಕ್ಷನ್ ನಾವು ಮಾತಾಡ್ಬೇಕಂದ್ರೆ 100 ಕೋಟಿ ಡೇಟಾ ಅಂತ ಅವ್ರು ರಿಲೀಸ್ ಮಾಡಿರ. ಇನ್ನೊಂದು 2 ಕೋಟಿ ಮೇಲೆ ಕಲೆಕ್ಷನ್ ಇದು ಮೂವಿ ಮಾಡಿದ. ಅನ್ಪ್ರೆಡಿಕ್ಟಬಲ್ ಅದು. ಮುಟ್ಟ ಕಡಿಮೆ ಬಜೆಟ್ನ ಮೂವಿ ರೆಡಿ ಆದಮೇಲೂ ಫಿಲ್ಮ್ದು ವಿಜುವಲ್ಸ್ ಆಗಲಿ, ಆ್ಯಕ್ಷನ್ ಸೀನ್ಸ್ ಆಗಲಿ, ಕೊರಿಯೋಗ್ರಫಿ ಆಗಲಿ ಸಾಲಿಡ್ ಇತ್ತು. ಪ್ರೊಡಕ್ಷನ್ ವ್ಯಾಲ್ಯೂ ಇಲ್ಲಿ ಸಾಲಿಡ್ ಇತ್ತು. ಯಾಕಂದ್ರೆ ಪ್ರೊಡಕ್ಷನ್ ವ್ಯಾಲ್ಯೂ ಎಷ್ಟು ಸ್ಟ್ರಾಂಗ್ ಇರ್ತದೆ ನೋಡಿ, ಅದು ಕಾಂಟೆಂಟ್ ಚಲೋ ಆಗಿ ಬರ್ತದೆ. ಇದು ಕಾಂಟೆಂಟ್ ಚಲೋ ಆಗಿ ಹೊರಗೆ ಬಂದಿದೆ. ಬ್ರೂಟಲಿ ಆ್ಯಕ್ಷನ್ ಫಿಲ್ಮ್ ಅಂತೇಳಿ ಇಂಡಿಯನ್ ಬಿಗ್ಗೆಸ್ಟ್ ವೈಲೆಂಟ್ ಫಿಲ್ಮ್ ಇದು ಅಂತ ಆದ. ಸೊ ಅವ್ರ ಕರಿಯರ್ಗೆ ಬಿಗ್ಗೆಸ್ಟ್ ಇದು ಮೂವಿ ಓಪನಿಂಗ್ ತಂದದ. ಸೆಕೆಂಡ್ ಪಾರ್ಟ್ ತರ್ತಲ್ಲ ಬಸ್ ಲಿಟ್ರಲಿ ಬಾಕ್ಸ್ ಆಫೀಸ್ದಾಗ ಫೈರ್ ಮಾಡಿರ್ತಾರೆ. ಉನ್ನಿ ಮುಕುಂದ್ ಅವ್ರು ನನಗೆ ಕಾಣ್ಲತ್ತರ ಹಂಗೆ ಬರಬೇಕು ಬಸ್. ಲಿಟ್ರಲಿ ಪ್ರಮೋಷನ್ ಹಂಗೆ ಆಗಬೇಕು, ಅದು ಕಾಂಟೆಂಟ್ನು ಹಂಗೆ ಆಗಿರ್ಬೇಕು. ಫಸ್ಟ್ ಪಾರ್ಟ್ ಒಳಗೆ ಸ್ಟೋರಿ ಅಂತ ಇಂಪಾರ್ಟೆಂಟ್ ಇದ್ದಿಲ್ಲ, ಯಾಕಂದ್ರೆ ರೂಟೀನ್ ಸ್ಟೋರಿ ಇತ್ತು. ಫಿಲ್ಮ್ ಸ್ಟೋರಿ ಸ್ಲೋಲಿ ಓಲತ್ತಿದೆ. ಬಟ್ ಇಂಟರ್ವ್ಯೂಲ್ ಆತಲ್ಲ ಅಲ್ಲಿ ಅಂತ ಮೂವಿ ಧಮಾಕ ಆಗ್ತದ. ಅದು ಪಾಯಿಂಟ್ ಎಲ್ಲೋ ಮಂದಿಗೆ ಇಷ್ಟ ಆಗಿತ್ತು. ಸೊ ನಿಮಗೆ ಹೆಂಗೆ ಅನ್ಸಿದ್ದು ಮೂವಿ ಬಾಕ್ಸ್ ಆಫೀಸ್ ಕಲೆಕ್ಷನ್ ಏನು ರೆಕಾರ್ಡ್ ಇದು ಮತ್ತು ಮಾಡ್ಬೋದು, ಸೆಕೆಂಡ್ ಪಾರ್ಟ್ ಹೆಂಗೆ ರೆಕಾರ್ಡ್ ಮಾಡ್ತದ ಕಾಮೆಂಟ್ ಮಾಡಿರಿ. ಟೇಕ್ ಕೇರ್ ಆ್ಯಂಡ್ ಬೈ ಬೈ.